ಎಲ್ಲರಿಗೆ ನಮಸ್ಕಾರ. ವಿಜಯ್ ಎಂಟರ್ಪ್ರೈನರ್ಸ್ ನೆಟ್ವರ್ಕಿಂಗ್ ಪ್ರೈವೇಟ್ ಲಿಮಿಟೆಡ್ ಪ್ರಸ್ತುತಪಡಿಸುವಂತಹ ಡೆಂಟಾಕ್ಗೆ ಸ್ವಾಗತ. ಕಳೆದ ಸಂಚಿಕೆಯಲ್ಲಿ ಪಾರ್ಟ್ನರ್ಶಿಪ್ ಫರ್ಮ್ಗಳಲ್ಲಿ ಆಗುವಂತಹ ಉಪಯೋಗಗಳನ್ನು, ಬೆನಿಫಿಟ್ಗಳನ್ನು ತಿಳ್ಕೊಂಡ್ವಿ. ಈ ಸಂಚಿಕೆಯಲ್ಲಿ ಅದರಲ್ಲಿರುವಂತಹ ಮಿತಿಗಳು ಏನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣಂತೆ. ಹೊಣೆಗಾರಿಕೆಯನ್ನು ಹೊಂದಿದ್ದಾರೆ. ಅನಿಯಮಿತ ಅಂತಂದರೆ ಅವರಿಗೆ ಯಾವುದೇ ನಿಯಮಗಳು ಹೀಗೆ ಅಂತ ಏನು ಇಲ್ಲದೆ ಹೊಣೆಗಾರಿಕೆಗಳನ್ನು ತಗೊಳ್ತಾರೆ. ಒಬ್ಬರೇ ವರ್ಕ್ ಮಾಡ್ತಾ ಇರ್ಬೋದು, ಅದು ಸಮಸ್ಯೆಯಾಗಿ ಕಾಡ್ಬೋದು. ಒಬ್ಬನೇ ವರ್ಕ್ ಮಾಡ್ತೀನಿ, ಒಬ್ಬನ ಆರಾಮಾಗಿ ಕೂತಿರ್ತಾನೆ, ಮತ್ತೊಬ್ಬರು ಹೆಚ್ಚು ಕೆಲಸ ಮಾಡ್ತಾನೋ ಅಥವಾ ಏನೂ ವರ್ಕೇ ಮಾಡ್ದೇನೋ ಹಾಗೂ ಇರ್ಬೋದು. ಸೊ ಡೋಂಟ್ ಹ್ಯಾವ್ ಎನಿ ಲಿಮಿಟ್ ಆ ವಿಷಯದಲ್ಲಿ. ಹೊಣೆಗಾರಿಕೆಯನ್ನು ಹೊಂದಿರ್ತಾರೆ. ದೇ ಡೋಂಟ್ ಹ್ಯಾವ್ ಎನಿ ಪರ್ಟಿಕ್ಯುಲರ್ ಹೀಗೆ ಲಿಮಿಟ್ ಇಟ್ಕೊಂಡು ವರ್ಕ್ ಮಾಡ್ತೀನಿ ಥರದ್ದು ಇಲ್ಲ. ಹಾಗಾಗಿ ಆ ಹೊಣೆಗಾರಿಕೆ ಇರುತ್ತೆ. ವರ್ಕ್ ಮಾಡ್ತಾನೆ ಇರಬೇಕಾಗತ್ತೆ. ಅವರು ನಾನು ಆರಾಮಾಗಿ ಕೂರ್ತೀನಿ ಥರದ ಪ್ರಶ್ನೆ ಬರೋಲ್ಲ. ಅಂದರೆ ಅವರು ಸಂಸ್ಥೆಯ ಸಾಲಗಳು, ಕಟ್ಟುಪಾಡುಗಳಿಗೆ ವ್ಯಕ್ತಿಗತವಾಗಿ ಜವಾಬ್ದಾರರಾಗಿರ್ತಾರೆ. ಅವರ ಹೊಣೆಗಾರಿಕೆ, ಅವ್ರ ರೆಸ್ಪಾನ್ಸಿಬಿಲಿಟಿ ಎಲ್ಲಿ ನಿಲ್ಲುತ್ತೆ ಅಂದರೆ ಅವರು ಇಂಡಿವಿಜುವಲ್ ಆಗಿ ಅದರ ಲಾಭ ನಷ್ಟ ಆಗಿರಬಹುದು, ಸಾಲಗಳಾಗಿರಬಹುದು, ಅದೆಲ್ಲದಕ್ಕೂ ಅವರು ವ್ಯಕ್ತಿಗತವಾಗಿ ಈ ಸೋಲ್ ಪ್ರೊಪ್ರೈಟರ್ಶಿಪ್ಪಲ್ಲಿ ಹೇಗೆ ಅವರೇ ಜವಾಬ್ದಾರರಾಗಿರ್ತಾರೆ, ಪಾರ್ಟ್ನರ್ಶಿಪ್ಪಲ್ಲಿ ಕೂಡ ಹಾಗೆ ಆಗಿರ್ತಾರೆ. ಆ ಥರ ಇರುತ್ತೆ. ಸಂಸ್ಥೆಯ ಸ್ವತ್ತುಗಳು ಸಾಕಷ್ಟು ಇಲ್ಲದೇ ಇದ್ದರೆ ವ್ಯಾಪಾರ ಸಾಲಗಳನ್ನು ಇತ್ಯರ್ಥಗೊಳಿಸೋದಕ್ಕೆ ವ್ಯಕ್ತಿಗತ ಸ್ವತ್ತುಗಳನ್ನು ಬಳಸಬಹುದು. ಇದು ತುಂಬ ಮುಖ್ಯವಾಗಿರುವಂಥ ವಿಷಯ, ಗಮನಿಸಿ. ಸಂಸ್ಥೆಯ ಸ್ವತ್ತುಗಳು ಸಾಕಷ್ಟು ಇಲ್ಲದೇ ಇದ್ದರೆ, ಸಂಸ್ಥೆಯಲ್ಲಿ ನಿಮಗೆ ಅಸೆಟ್ಗಳು ಜಾಸ್ತಿ ಇಲ್ಲ ಅಂದರೆ ನಿಮ್ಮ ವ್ಯಕ್ತಿಗತ ವಸ್ತುಗಳನ್ನು, ಸ್ವತ್ತುಗಳನ್ನು, ಪ್ರಾಪರ್ಟಿಗಳನ್ನು ಅವರು ಬಳಸಬಹುದು. ಬ್ಯಾಂಕಿನವರಾಗಿರ್ಬೋದು, ಮತ್ತೊಬ್ಬರಾಗಿರಬಹುದು. ಇಲ್ಲಿ ನೀವು ಕಟ್ಟಲಿಲ್ಲ, ಸಂಸ್ಥೆಯ ಹೆಸರಲ್ಲಿ ಸಾಲ ತಗೊಂಡು ಅದನ್ನು ವಾಪಸ್ ಮಾಡಲಿಲ್ಲ ಅಂದಾಗ ನಿಮ್ಮ ವ್ಯಕ್ತಿಗತ ವಸ್ತುಗಳನ್ನು ಅವರು ಮಟ್ಟುಗೋಲು ಹಾಕಿಕೊಳ್ಳಬಹುದು. ಅಂದರೆ ಬ್ಯಾಂಕಿನವರಾಗಿರ್ಬೋದು ಅಥವಾ ಕಾನೂನಿನ ಬೇರೆ ಯಾವುದೇ ಟ್ಯಾಕ್ಸೇಷನ್ ಆಗಿರ್ಬೋದು, ಮತ್ತೊಬ್ಬರು ಅವರು ಅದನ್ನು ಮಾಡಬಹುದು ಅಂತ. ಪ್ರತ್ಯೇಕ ಕಾನೂನು ಘಟಕದ ಕೊರತೆ. ಎಲ್ಲಿ ಕಾನೂನಿನ ಎಷ್ಟೇ ಮಾನ್ಯತೆ ಇದೆ ಅಂತ ಆದರೂ ಕೂಡ ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳಿಗೆ ಇದ್ದ ಹಾಗೆ ಅಥವಾ LLPಗಳಿಗೆ ಇದ್ದ ಹಾಗೆ ಇವ್ರಿಗೆ ಸಪರೇಟ್ ಆಗಿರುವಂತಹ ಒಂದು ಕಾನೂನಿನ ಘಟಕ ಇಲ್ಲ. ಅಂದರೆ ಲಾ ಏನಿದೆ, ಆ ಗೌರ್ಮೆಂಟಿನ ಸೆಕ್ಟಾರಲ್ಲಿ ಬರುವಂತಹ ಲಾಗಳು ಏನಿದ್ದಾವೆ, ಇದಕ್ಕೆ ಅಂತಲೇ ಪಾರ್ಟ್ನರ್ಶಿಪ್ ಫರ್ಮ್ಗೆ ಅಂತಲೇ ಸಪರೇಟ್ ಆಗಿರುವಂತಹ ಲಾ ಥರದ್ದು ಇಲ್ಲ. ಪ್ರತ್ಯೇಕ ಕಾನೂನು ಘಟಕ ಅಂತ ಇದನ್ನು ಪರಿಗಣಿಸದೆ ಆ ಥರದಕ್ಕೆ ಸಪ್ರೇಟ್ ಇಲ್ಲ. ನೀವು ಅದರಲ್ಲಿ ಹೋಗಿ ಹೊಡೆದಾಡಬಹುದು, ಕೇಸ್ ಹಾಕಬಹುದು, ಮಾಡಬಹುದು. ಆದರೆ ಪಾರ್ಟ್ನರ್ಶಿಪ್ ಫರ್ಮ್ಗೆ ಅಂತಲೇ ಸಪ್ರೇಟ್ ಆಗಿರುವಂಥ ಕಾನೂನು ಇಲ್ಲ ಅದರದ್ದು ಅಂತ. ಕಾನೂನು ದೃಷ್ಟಿಯಲ್ಲಿ ಸಂಸ್ಥೆ ಮತ್ತು ಅದರ ಪಾಲುದಾರರನ್ನು ಒಂದೇ ಅಂತ ಪರಿಗಣಿಸಲಾಗತ್ತೆ. ಸಂಸ್ಥೆ ಬೇರೆ, ಪಾಲುದಾರರು ಬೇರೆ ಅಂತ ಕಾನೂನಿನ ದೃಷ್ಟಿಯಲ್ಲಿ ಮಾಡಿಕೊಂಡಿಲ್ಲ. ಅವೆರಡು ಇಬ್ಬರು ಒಂದೇ ಅಂತ. ಬೇರೆ ನೋಂದಣಿ ಗಮನಿಸ್ಕೊಂಡ್ರೆ ನಿಮಗೆ ಸಂಸ್ಥೆಯೇ ಬೇರೆ ಆಗುತ್ತೆ. ಅಲ್ಲಿ ಡೈರೆಕ್ಟರ್ಗಳಾಗಿದ್ದವರು ಮತ್ತೊಬ್ಬರು ಅದಕ್ಕೆ ರೆಸ್ಪಾನ್ಸಿಬಲ್ ಆಗ್ತಾರೆ ಹೊರತು ಅವರ ಆಸ್ತಿಗಳನ್ನು ಮಟ್ಟುಗೋಲು ಹಾಕ್ಕೊಳ್ಳೋದಕ್ಕೆ ಅದು ಬಿಡೋದಿಲ್ಲ. ಆದರೆ ಇಲ್ಲಿ ಅದಾಗತ್ತೆ. ಹಾಗಾಗಿ ಪ್ರತ್ಯೇಕ ಕಾನೂನು ಅಂತ ಇಲ್ಲ. ಇದೇ ಬೇರೆ ಅದೇ ಬೇರೆ, ಇಬ್ಬರು ಒಂದೇ. ಆಲ್ಮೋಸ್ಟ್ ಲೈಕ್ ಸೋಲ್ ಪ್ರೊಪ್ರೈಟರ್ಶಿಪ್ ಥರನೇ ಕಾಣಿಸ್ಕೊಳ್ಳುತ್ತೆ ಅದು ಅಂತ. ಸೀಮಿತ ಬಂಡವಾಳ ಸಂಗ್ರಹ ಸಾಮರ್ಥ್ಯ. ಇದಕ್ಕೆ ಹೆಚ್ಚು ಬಂಡವಾಳಗಳನ್ನು ಸಂಗ್ರಹ ಮಾಡೋದಕ್ಕೆ ಇಲ್ಲ. ಅಂದರೆ ಲಿಮಿಟೇಷನ್ಸ್ ಇದೆ ಇದಕ್ಕೆ. ಸೀಮಿತವಾಗಿ ಇಷ್ಟೇ ಮಾಡಬೇಕು ಅಂತ. ಪ್ರೈವೇಟ್ ಲಿಮಿಟೆಡ್ ಕಂಪನಿಗಳಿಗೆ ಹೋಲಿಸಿದರೆ ಇದು ತುಂಬ 8 ಕೋಟಿ 10 ಕೋಟಿ ಅಂತ ಏನು ನಾವು ಮಾಡ್ಕೊಂಡಿರ್ತೀವಿ ಅಷ್ಟರೊಳಗಡೆ ಮಾಡ್ಕೊಳ್ಬೇಕಾಗತ್ತೆ. ಅದಕ್ಕಿಂತ ಹೆಚ್ಚು ಮಾಡೋಕ್ಕಾಗಲ್ಲ. ಹೆಚ್ಚು ಹೋಗಬೇಕು ಅಂತಂದರೆ ಆವಾಗ ಅದು ಅಪ್ಗ್ರೇಡ್, ಅಂದರೆ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಅಂತನೋ ಅಥವಾ LLP ಅಂತನೋ ಮಾಡ್ಕೊಳ್ಬೇಕಾಗತ್ತೆ. ಸೀಮಿತ ಜೀವನ. ಪಾಲುದಾರಿಕೆ ಸಂಸ್ಥೆ ಅಸ್ತಿತ್ವ ಪಾಲುದಾರರ ಮೇಲೆ ಅವಲಂಬಿತ ಆಗಿರುತ್ತೆ. ಯಾರು ಪಾರ್ಟ್ನರ್ಗಳಿರ್ತಾರೆ ಅವರ ಮೇಲ್ಗಡೆಗೆ ಇದು ಡಿಪೆಂಡ್ ಆಗಿರುತ್ತೆ ಈ ಸಂಸ್ಥೆ. ಪಾಲುದಾರಿಕೆ ಪತ್ರದಲ್ಲಿ ಒಪ್ಪಿಕೊಳ್ಳದ ಹೊರತು ಪಾಲುದಾರನ ಮರಣ, ದಿವಾಳಿತನ, ನಿವೃತ್ತಿ ಮೇಲೆ ಅದು ಕರಗಬಹುದು. ಪಾಲುದಾರಿಕೆ ಪತ್ರದಲ್ಲಿ ಒಪ್ಪಿಕೊಳ್ಳದ ಹೊರತು ಯಾರು ಅದನ್ನು ಇದಕ್ಕೆಲ್ಲ ನಾನೇ ಮುಖ್ಯ ಅಥವಾ ನಾನೇ ಇದಕ್ಕೆ ರೆಸ್ಪಾನ್ಸಿಬಲ್ ಅಂತ ಒಪ್ಪಿಕೊಳ್ಳದೆ ಹೋದರೆ ಪಾರ್ಟ್ನರ್ ಹೋಗಿಬಿಟ್ರೆ ಅಥವಾ ಪೂರ್ತಿ ಲಾಸ್ ಆಗಿಬಿಟ್ರೆ ಆ ಥರ ನಿವೃತ್ತಿ ಥರದ್ದು ಏನಾದರೂ ಆದಾಗ ಅದು ಇಡೀ ಸಂಸ್ಥೆ ಕರಗಿ ಹೋಗಿಬಿಡುತ್ತೆ. ಯಾಕಂದರೆ ಏನು ಅಸೆಟ್ಗಳು ಇಲ್ಲ ಅಂದಾಗ ಕರಗಿ ಹೋಗಿಬಿಡ್ಬಹುದು. ಸೀಮಿತ ವ್ಯವಸ್ಥಾಪಕ ಸಾಮರ್ಥ್ಯ. ಪಾಲುದಾರಿಕೆ ಸಂಸ್ಥೆ ನಿರ್ವಹಣೆ ಇದು ಸಾಮಾನ್ಯವಾಗಿ ಪಾಲುದಾರರಿಗೆ ಸೀಮಿತವಾಗಿರುತ್ತೆ. ಅಂದರೆ ಯಾರು ಪಾರ್ಟ್ನರ್ಗಳಿರ್ತಾರೆ ಅವರಿಗೆ ಮಾತ್ರ ಸೀಮಿತವಾಗಿ ಇರುವಂಥದ್ದು. ಇದು ಪರಿಣಿತಿಯನ್ನು ಮತ್ತು ನಿರ್ಧಾರ ಮಾಡುವಂತಹ ದಕ್ಷತೆಯನ್ನು ಮಿತಿಗೊಳಿಸುತ್ತೆ. 4-6 ಜನ ಪಾಲುದಾರರಿದ್ದಾಗ ನೀವು ತಗೊಳ್ಳುವಂತಹ ನಿರ್ಧಾರಗಳು ಕೆಲವೊಮ್ಮೆ ಡೈಲ್ಯೂಟ್ ಆಗೋ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ. ಸೊ ಇದು ಯಾರು ತುಂಬ ಎಕ್ಸ್ಪರ್ಟೈಸ್ ಆಗಿರ್ತಾರೆ ಅವ್ರಿಗೆ ಏನಾಗುತ್ತೆ, ಲಿಮಿಟ್ ಆಗಿ ನಿಂತ್ಕೊಂಡ್ಬಿಡುತ್ತೆ. ಒಬ್ಬ ವ್ಯಕ್ತಿ ಉದಾಹರಣೆಗೆ ಒಂದು ಪಾರ್ಟ್ನರ್ಶಿಪ್ ಫರ್ಮ್ ಇದೆ ಅಂತ ಅಂದ್ಕೊಳ್ಳೋಣ. ಒಂದು ಕನ್ಸಲ್ಟಿಂಗ್ ಇದು ಯಾವುದೋ ಒಂದು ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರ್ ಆಗಿರಬಹುದು ಅಥವಾ ಇಂಟೀರಿಯರ್ ಡೆಕೋರೇಷನ್ ಮಾಡುವಂತಹ ಒಂದು ಕಂಪನಿ ಆಗಿದ್ದರೆ ಆತ ತುಂಬ ಎಕ್ಸ್ಪರ್ಟೈಸ್ ಆಗಿದ್ದಾನೆ ಅಂತಂದಾಗ ಆತನ ಮಾತುಗಳನ್ನು ಎಲ್ಲ ಪಾಲುದಾರರು ಕೇಳಬೇಕು ಥರದ್ದು ಆಗಬೇಕಾಗತ್ತೆ. ಜನರಲಿ ಏನಾಗ್ಬಿಡುತ್ತೆ, ಸಣ್ಣ ಈಗೋಗಳು ಕಾಡಿ
ಆ ನಿರ್ಧಾರ ಮಾಡುವಂತಹ ದಕ್ಷ ವ್ಯಕ್ತಿ ಯಾರಿದ್ದಾನೆ ಅವನನ್ನು ಲಿಮಿಟ್ ಮಾಡಿಬಿಡ್ತಾರೆ. ಅವನು ಮುಂದಕ್ಕೆ ಹೋಗಿ ನಾನು ಜಾಸ್ತಿ ಅಮೌಂಟ್ ಕೊಟ್ಟು ನಾನು ಹೇಳ್ದಂಗೆ ಕೇಳು ಅನ್ನುವಂತಹ ಮಾತು ಬರಬಹುದು. ದೊಡ್ಡ ದೊಡ್ಡ ವ್ಯವಹಾರಗಳು ಮಾಡಬೇಕಾದ್ರೆ ಕೋಟಿಗಟ್ಟಲೆ ವ್ಯವಹಾರಗಳಲ್ಲಿ ಆ ಥರದ್ದು ಒಂದು ಲಿಮಿಟೇಷನ್ನು ಕಾಡುತ್ತೆ. ಅದರಲ್ಲಿ ಭಾರತದಲ್ಲಿ ಪಾಲುದಾರಿಕೆ ಸಮಸ್ಯೆಯನ್ನು ನೋಂದಾಯಿಸೋದು ಒಂದು ಸುಲಭ ಪ್ರಕ್ರಿಯೆ, ತುಂಬ ಈಸಿ. ನಾನು ಆಗಲೇ ಹೇಳಿದಾಗೆ ಇಷ್ಟೇ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ. ನಿಮ್ಮದು ಪಾರ್ಟ್ನರ್ಶಿಪ್ ಫರ್ಮಿನ ಅಡ್ರೆಸ್ಗಳಾಗಿರ್ಬೋದು, ಯಾರಿದ್ದಾರೆ ಡೀಡ್ ಇದೆಲ್ಲ ತೊಗೊಂಡ್ರೆ ತುಂಬ ಸುಲಭವಾಗಿ ಆಗುತ್ತೆ. ಕಾನೂನಿನ ಮಾನ್ಯತೆ ಆಗಿರಬಹುದು, ಹಣಕಾಸಿನ ವಿಷಯದಲ್ಲಿ ಸುಲಭವಾಗಿ ಕರೆಂಟ್ ಅಕೌಂಟ್ ಮಾಡಿಕೊಂಡು ವ್ಯವಹಾರಗಳನ್ನ ಮಾಡಬಹುದು, ಎಲ್ಲವೂ ಇದೆ. ಆದಾದರೂ ಕೂಡ ಪಾಲುದಾರಿಕೆಯನ್ನು ರೂಪಿಸೋದಕ್ಕೆ ನಿರ್ಧರಿಸುವ ಮೊದಲು ಅನಿಯಮಿತವಾದಂತಹ ಹೊಣೆಗಾರಿಕೆ ಮತ್ತು ಸೀಮಿತ ಬಂಡವಾಳ, ಕ್ಯಾಪಿಟಲ್ ನೀವು ಏನು ಹಾಕ್ತೀರಿ ಅದಕ್ಕೆ ಲಿಮಿಟೇಷನ್ ಇದೆ. ಸೊ ಅದ್ರ ಬಗ್ಗೆ ತಿಳ್ಕೊಂಡಿರೋದು ಒಳ್ಳೆಯದೇ. ಅಂದರೆ ಹೆಚ್ಚಿನ ಹೊಣೆಗಾರಿಕೆ ಕಾಡುತ್ತೆ, ಅದರೊಳಗೆ ಇರುತ್ತೆ. ಅಂದರೆ ಲಿಮಿಟೇ ಇಲ್ಲದೆ ಇರುವಂತಹ ಹೊಣೆಗಾರಿಕೆಯೂ ಅದರೊಳಗೆ ನೀವು ರೆಡಿ ಆಗಬೇಕಾಗತ್ತೆ. ಮತ್ತು ಅಮೌಂಟನ್ನು ನೀವು ಎಷ್ಟು ಕ್ಯಾಪಿಟಲ್ ಅಮೌಂಟ್ ಹಾಕ್ತೀರಿ ಅದಕ್ಕೊಂದು ಲಿಮಿಟೇಷನ್ ಇದೆಯಲ್ಲ, ಅದು ಕೂಡ ಅದರ ಒಂದು ಮಿತಿ ಇದು. ಹಾಗೆ ಸೊ ನೋಂದಣಿ ಪ್ರಕ್ರಿಯೆ, ಅಗತ್ಯ ದಾಖಲೆ ಮತ್ತು ವ್ಯವಹಾರ ರಚನೆ, ಸಾಧಕ ಬಾಧಕಗಳನ್ನು ಅರ್ಥ ಮಾಡಿಕೊಳ್ಳೋದ್ರ ಮೂಲಕ ಉದ್ಯಮಿಗಳು ವ್ಯವಹಾರದ ಅಗತ್ಯಗಳಿಗೆ ಸೂಕ್ತವಾದ ನಿರ್ಧಾರಗಳನ್ನು ತಗೊಳ್ಬಹುದು. ಈ ಪಾಲುದಾರಿಕೆ ಸಂಸ್ಥೆಯನ್ನು ನಾವು ರಚಿಸ್ತೀವಿ ಅಂತಂದಾಗ ಈ ಎಲ್ಲ ವಿವರಗಳನ್ನು ನೀವು ಗಮನಿಸಿಕೊಂಡರೆ ನಿಮಗೆ ಪಾಲುದಾರಿಕೆ ಸಂಸ್ಥೆ, ಪಾರ್ಟ್ನರ್ಶಿಪ್ ಫರ್ಮ್ಗಳನ್ನ ನಿಭಾಯಿಸೋದು ಸುಲಭ ಆಗುತ್ತೆ. ಲೈಕ್ ಮೈಂಡೆಡ್ ಪೀಪಲ್ಗಳು, ಒಂದೇ ಥರದ ಮನಸ್ಥಿತಿ ಇದ್ದಂಥವರು ಈ ವಿವರಗಳನ್ನು ಈ ಎಲ್ಲ ಪಾಲುದಾರಿಕೆ ಸಂಸ್ಥೆಯ ನೋಂದಣಿಯನ್ನು ರಚಿಸೋದಕ್ಕೆ ಸುಲಭ ಆಗುತ್ತೆ. ಇದಕ್ಕೆ ಹೆಚ್ಚಿನ ವಿವರಗಳು ಬೇಕು ಅಂದರೆ ನೀವು ಮೇಧಸ್ವಿ ಎಕ್ಸ್ಪರ್ಟೈಸ್ ಪ್ರೈವೇಟ್ ಲಿಮಿಟೆಡ್ ನಮ್ಮನ್ನು ಸಂಪರ್ಕಿಸಬಹುದು. ವಿಜಯ ಎಂಟರ್ಪ್ರೈನರ್ಸ್ ನೆಟ್ವರ್ಕಿನ ನೇರ ನಿರ್ದೇಶಕರನ್ನು ಸಂಪರ್ಕಿಸಬಹುದು. ಹೆಚ್ಚಿನ ವಿವರಗಳಿಗೆ ನಮ್ಮ ಎಲ್ಲ ತಂಡ ನಿಮಗೆ ಬೇಕಾಗಿರುವಂತಹ ಮಾಹಿತಿಯನ್ನು ಒದಗಿಸಿಕೊಡುತ್ತೆ. ಸಹಾಯ ಮಾಡೋದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಧನ್ಯವಾದಗಳು.